ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಗುರ್ತೇ ಇಲ್ಲ ನಾ ಬರಾಕತ್ತೇನೆ ಅಂತೇಳಿ. ಈಗ ಮನ್ಯಾಗ ಎಲ್ಲರಿಗೂ ಸರ್ಪ್ರೈಸ್ ಆದಂಗೆ ಆಕೈತಿ ನೋಡ್ರಿ. ಇದು ನನ್ನ ಜಿಮ್ ಮಿಸ್ ಮಾಡ್ಕೊಳತ್ತೇನೆ. ಜಿಮ್ಮಿನ ಬಾಕೆಟ್ ಗಾಡಿ ಬಂದ್ ಮಾಡಿ ಹೋಯ್ತೇನೆ ಕಪ್ರಿ. ಬಂದ್ ನೋಡು ಅನ್ನತ್ತಾರ ಮಮ್ಮಿ. ನೋಡ್ರಲ್ಲೇ ನಮ್ಮ ಮಮ್ಮಿ ಬಂದ್ರ. ಮಮ್ಮಿ ಏನ್ ತಗೊಂಬಂದಿ? ಊಟ ತಗೊಂಬಂದಿ. ಇಷ್ಟ ಕಮೆಂಟ್ ಹಾಕಿದ್ರ ನೀ ಏನ್ಪಾ ಚಲೋ ರಾಕ್ ಇದ್ದಿದ್ದ ಹಿಂದಿನ ಮದುವೆಯಾಗಿ ಹಿಂಗೇನೋ ಸಮಥಿಂಗ್ ಕಮೆಂಟ್ ಇತ್ತು. ಆ ಕಮೆಂಟಿಗೆ ರಿಪ್ಲೈ ಹಾಕೇನಿ. ಗಣಪತಿ ಬಪ್ಪ ಮೋರ್ಯ, ಮಂಗಲಮೂರ್ತಿ ಮೋರ್ಯ. ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಬೆಳಿಗ್ಗೆ ಎದ್ದು ಎಲ್ಲಿ ಹೊಂಟೇನಿಪ್ಪ ಅಂತಂದ್ರ ನಾನು ನಮ್ಮೂರಿಗೆ ಬೆಳಗಾವಿಗೆ ಹೊಂಟೇನಿ. ಯಾಕಪ್ಪ ಅಂತಂದ್ರ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ನೋಡ್ರಿ ನನಗೆ. ಏನಂತ ಅರ್ಜೆಂಟು? ಮದ್ವಿ ಮನ್ಯಾಗಿಂದ ಕೆಲಸ ಬಿಟ್ಟು ಹೊಂಟೇರಿ ಅಂತ ಅನ್ನಕತ್ತಿರ್ಬೋದು ನೀವು. ಹೌದ್ರಿ, ಮದ್ವಿ ಮನೆಗಿಂತನೂ ಇಂಪಾರ್ಟೆಂಟ್ ಕೆಲಸ ಐತಿ. ಏನಂತೇಳಿ ನಿಮ್ಗೆ ಹೋಗ್ತಾ ಹೇಳ್ತೀನಂತ. ಇಲ್ಲ ಹೋಗಿಂದನ ಕೆಲಸ ಮಾಡ್ಕೊಂತನ ತೋರಿಸ್ತೀನಂತ ಏನ್ ಕೆಲಸ ಅಂತ ಅದು ಇಂಪಾರ್ಟೆಂಟ್ ಅಂತೇಳಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಬೆಳಗಾವದಾಗ ಕೆಲವೊಂದು ಥಿಂಗ್ಸ್ನ ತಗೋಬೇಕಾಗೈತೆ ನನಗಿನ್ನು. ಅಂದ್ರೆ ಈಗ ಮದುಮಕ್ಕಳ ಡ್ರೆಸ್ ಏನೈತ್ರಲ್ಲ, ಡ್ರೆಸ್ ಜೋಡಿ ಪ್ಯಾಂಟ್ ಏನೈತಲ್ಲ ಅದನ್ನು ಸಹಿತ ಹೊಲ್ಸಕ್ಕ ಬೆಳಗಾವದಾಗ ಕೊಟ್ಟೈತಿ. ಆ ಅಂಗಡಿಯಾಗ ಡ್ರೆಸ್ ತಗೊಂಡಿದ್ವಿ, ಅದ ಅಂಗಡಿಯಾಗ ಪ್ಯಾಂಟನ್ನು ಅವರ ಹೊಲದ್ ಕೊಡ್ತಾರೆ ಅಂತ ಇದ್ರ. ಸೊ ಆ ಪ್ಯಾಂಟನ್ನು ತೊಗೊಂಬರೋದೈತಿ. ಆಮೇಲೆ ಬರ್ತಾ ನಮ್ಮ ಪಪ್ಪಾರ್ನು ಕರ್ಕೊಂಬರೋದೈತಿ. ಸೊ ಕೆಲ್ಸಗಳು ಭಾಳ ಅದಾವು, ಇಂಪಾರ್ಟೆಂಟ್. ನೋಡ್ರಿ ಹೆಂಗಿತ್ತಂದ್ರ ಇವತ್ತಿನ ದಿವ್ಸನಾಗ ಏನೇನೆಲ್ಲ ಆಕೈತಿ ನೋಡೋಣಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನಾನು ಇಡ್ಲಿ ಮತ್ತು ಸಾಂಬಾರ್ ಚಟ್ನಿ ತೊಗೊಂಡೇನಿ ನಾಷ್ಟ ಮಾಡಕ್ಕೆ. ನೋಡ್ರಿ ಇಲ್ಲಿ ಬಂದ ಮುಟ್ಟೆ ಬಿಟ್ನಿ ನಾನು. ಎರಡು ರೋಡಿಗೆ ಅದೇನೀಗ. ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಗುರ್ತೇ ಇಲ್ಲ ನಾ ಬರಾಕತ್ತೇನೆ ಅಂತೇಳಿ. ಈಗ ಮನ್ಯಾಗ ಎಲ್ಲರಿಗೂ ಸರ್ಪ್ರೈಸ್ ಆದಂಗೆ ಆಕೈತಿ. ಪಪ್ಪ ಮಮ್ಮಿಗೆ ನೋಡ್ರಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣಂತ. ಹೆಂಗೆ ಅವ್ರ ರಿಯಾಕ್ಷನ್ ಇರ್ತೈತೆ ಅಂತ ನೋಡೋಣಂತ. ಆದರೆ ನಾ ಹೇಳಿದ್ದೆ ಅವ್ರಿಗೆ ನಿನ್ನೆ ನಾಳೆ ಬರತ್ತೇನಂತ. ಬಟ್ ಬಿಟ್ಟೇನಂತಿನ ಫೋನು ಮಾಡಿದ್ದಿಲ್ಲ, ಮೆಸೇಜು ಮಾಡಿಲ್ಲ ಅವ್ರಿಗೆ. ಸೊ ಆ ಎಕ್ಸ್ಪ್ರೆಷನ್ ಹೆಂಗಿರ್ತೈತೆ ನೋಡು. ಎಷ್ಟು ಲಘು ಬಂದಿ ಅಂತಂತಾರೋ ಏನಂತಾರೋ. ನಮ್ಮ ಮಮ್ಮಿ ಅಂತರೂ ಅಂತಾರೆ ಏನು ಕರ್ಕಿಟ್ ಹಿಡಿದು ಬಂದಿ ಅಂತಂತಾರೆ. ನೋಡೋಣ ಬರ್ರಿ ಏನೇನು ಅಂತಾರೆ ಅಂತೇಳಿ. ನೋಡ್ರಿ ಇದು ನನ್ನ ಜಿಮ್ ಮಿಸ್ ಮಾಡ್ಕೊಳತ್ತೇನೆ. ಜಿಮ್ಮಿನ ಬಾಕೆಟ್ ಮನಿ ಬಂತು ಕಾರ್ನರ್ ಬಂತು. ಕಾರ್ನರ್ ಬಂತಪ್ಪ, ಬಿಡ್ತು ಮನಿ. ಹೆಂಗಿರ್ತೈತೆ ನೋಡೋಣ ಎಲ್ಲರ ಎಕ್ಸ್ಪ್ರೆಷನ್. ಇಲ್ಲೇ ಗಾಡಿ ಬಂದ್ ಮಾಡಿ ಹೋಯ್ತೇನೆ ಗಪ್ರಿ. ಬಂದ್ ನೋಡೋಣ ಅಂತಾರೆ ಮಮ್ಮಿ. ನೋಡೋಣ ಬರ್ರಿ. ರಾತ್ರಿ ಬಿಟ್ಟಿದ್ದೇನೆ ಅದು ಬಂದಿಲ್ರಿ. ಅದು ಯಾಕ ಬರ್ಲಿಲ್ಲ? ಅದು ಅವ್ರ ಅವನ್ ಬಿಟ್ಟೆ. ಹಾಯ್, ಮುಂಜಾನೆ 6 ಗಂಟೆಗೆ ಬಿಟ್ಟಿದ್ನಿ ರೀ. ಏನ್ ಮಾಡತ್ತಿ ಮಮ್ಮಿ? ಏನಿಲ್ಲ, ಇದೇ ನಿಮ್ ಪಪ್ಪಾದ ಹಾ ಬಿಟ್ಟಾನ. ಇಲ್ಲಿ ನೋಡಿ ಈಗ ಇಟ್ಲಗು ಏನ್ ಬಿಡ್ತಾನವ. ಸಂಜೆ ಕಡೆ ಬರ್ತಾನ ಅಂದ. ಬಂತದ ಗಾಡಿ ನಡಿ. ನಾಷ್ಟ ಏನ್ ಮಾಡಿವ? ರೊಟ್ಟಿ ಪಲ್ಯ ಬಾ ಹಾಕೊಡು. ನಾನ್ ಇಡ್ಲಿ ತಿಂದು ಬಂದೇನಿ. ಈಗ ಮತ್ತೆ ರೊಟ್ಟಿನ ತಿಂತೇನಿ ರೀ. ಮನೆಗೆ ಬಂದು ಮುಟ್ಟಿದ ಕೂಡಲೇ ಕಾರ್ ಪಾರ್ಕ್ ಮಾಡಿದ್ನಿ. ಕಾರ್ ಪಾರ್ಕ್ ಮಾಡಿ ವಿಂಡ್ಶೀಲ್ಡ್ ವೈಪರನ್ನು ಸ್ವಲ್ಪ ಎಬ್ಬಿಸಿಟ್ಟೇನಿ. ಯಾಕಂದ್ರೆ ಬಿಸಿಲಿಗೆ ಹಾಳಾಗಿಬಿಡ್ತೈತೆ ಅಂತೇಳಿ. ಬರ್ಬೇಕಾದ್ರೆ ಜ್ವಾಳ ಮತ್ತು ಬರ್ಬೇಕಾದ್ರೆ ಗೋಧಿ ಮತ್ತು ಉಳ್ಳಾಗಡ್ಡಿನೂ ತೊಗೊಂಬಂದಿದ್ನಿ. ಅವತ್ತೂ ಒಳಗೆ ಇಳಿಸಿದ್ನಿ. ಈಗ ಇನ್ನೇನಿಲ್ಲ, ಸ್ವಲ್ಪ ನಾಷ್ಟ ಮಾಡೋಣ ಬರ್ರಿ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡತೀನಿ. ಸೊ ಎಲ್ಲದೀನಿ ಏನು ಮಾಡಕತ್ತೀನಿ ಅಂತೇಳಿ ನಿಮಗೆ ಗೊತ್ತಿಲ್ಲ ಅಲ್ರಿ. ನಾ ಬೆಳಗಾವ್ ಬಂದಿದ್ನಿ. ಅರ್ಜೆಂಟ್ ಕೆಲಸ ಐತಿ ಅಂತೇಳಿ. ಏನಪ್ಪ ಅದು ಅರ್ಜೆಂಟ್ ಕೆಲಸ ಅಂತಂದ್ರೆ ನೋಡ್ರಿ ಇಲ್ಲಿ ಏನಿದು ಗೊತ್ತಾಗ್ಲಿಲ್ಲಲ್ಲ. ಸೊ ಇವಾಗ ತೋರಿಸ್ತೇನೆ ನೋಡ್ರಿ. ಇಲ್ಲೇ ಒಂಚೂರು ನಮ್ದು ಹಳೆ ಮನೆ ಪೇಂಟಿಂಗ್ ಮಾಡೋದಿತ್ತು, ಅದ್ರ ಸಲುವಾಗಿ ಬಂದಿದ್ದೆ ನಾನು. ಸೊ ಇವಾಗ ನೋಡ್ರಿ ನಾ ಹೆಂಗೆ ಪೇಂಟ್ ಮಾಡ್ತೇನೆ ಅಂತೇಳಿ. ಆಲ್ರೆಡಿ ಅರ್ಧ ಪೇಂಟ್ ಮನೆಯಾಗಿದ್ದು ಮೇಲಿನ ಟಾಪ್. ನಿಮ್ಗೆ ಈಗ ಟೈಮ್ ಲ್ಯಾಪ್ಸ್ ಅಷ್ಟು ತೋರಿಸ್ತೀನಿ ಹೆಂಗೆ ಮಾಡಕತ್ತೇನೆ ನಾ ಅಂತೇಳಿ.
ಪಪ್ಪ ಏನು ಮಾಡಾಕತ್ತಾರೆ ಏನು ಪಪ್ಪ ಏನು ಮಾಡಾಕತ್ತಿರತ್ನೆ ಲಾಂಬಿ ಕಲ್ಸಾತಾರ. ಅಲ್ಲಿ ನಮ್ಮನ್ನಾರ ಎಲ್ಲೆಲ್ಲಿ ಮಳಿಗಳು ಅದಾವ ಅಲ್ಲೆಲ್ಲ ಲಾಂಬಿ ತುಂಬಾತಾರ ನೋಡ್ರಿ. ಇಲ್ಲೆಲ್ಲ ಮಳಿ ಹೊಡೆದಾರ ಬಾಡ್ಗಿದವ್ರೆ, ಅವತ್ತನ್ನೆಲ್ಲ ನಾವು ಪ್ಯಾಕ್ ಮಾಡಾಕತ್ತೇವೆ ವಾಪಸ್. ಈಗ ಒಂದು 10 ಲೀಟ್ರ್ ಪೇಂಟ್ ತೊಗೊಂಬಂದೇವಿ. ಇಲ್ಲೊಂದು 20 ಲೀಟ್ರ್ ಬಕೆಟ್ ಐತಿ. ಎಲ್ಲ ಫೈನಲಿ ಪೇಂಟ್ ಆದಮೇಲೆ ಹೆಂಗಾಗೈತೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಟೈಮ್ ಲ್ಯಾಪ್ಸ್ಕೊಂಡು ಹಾಕ್ತಿರ್ತೇನೆ ನಡಕ. ಇದೇನು ಮೀಸಿಗೆ ಪೇಂಟ್ ಆಡ್ಕೊಂತು ಹೆಂಗೆ ಕಾಣಬೇಕು ಬಿಳಿ ಮೀಸಿ ಅನ್ನೋದನ್ನು ಕಮೆಂಟ್ ಮಾಡ್ರಿಪ್ಪ. ನೋಡ್ರಿ ಇಲ್ಲೇ ಬಣ್ಣ ಕಲಿಸ್ಬೇಕೀಗ. ಬಣ್ಣ ಕಲಿಸ್ತೇನೆ ನಿಮ್ಗೆ ತೋರಿಸ್ತೀನಿ ಹೆಂಗೆ ಕಲಿಸ್ಬೇಕಂತ. ಇಷ್ಟು ಡಾರ್ಕ್ ಕಲರ್ ಐತಲ್ರಿ ಇದು, ಎಷ್ಟು ಲೈಟ್ ಕಲರ್ ಆಕೈತೆ ನೋಡ್ರಿ ಇದು. ಯಾವ ಕಲರ್ ಏನ ರೀ? ಲೆಮನ್ ಹನಿ ಕಲರ್ ಐತಿದೆ. ಚಂದ ಕಲಿಸ್ಬೇಕು ಇದನ್ನ. ಬಳಸ್ತಾನ ನಮ್ಮ ಅಣ್ಣರಿಗೆ ಗುರ್ತಿಲ್ಲ, ಯಾಕಂದ್ರೆ ಪೇಂಟಿಂಗ್ ಕೆಲಸ ಮಾಡೀನಿ ಮುಂಚೆ, ಅದಕ್ಕೆ ನಾನು ಕಲ್ಸಕತ್ತೇನೆ ನೋಡ್ರಿ. ನೋಡ್ರಿ ನಮ್ಮ ಮಮ್ಮಿ ಬಂದ್ರ. ಮಮ್ಮಿ ಏನು ತೊಗೊಂಬಂದಿ? ಊಟ ತೊಗೊಂಬಂದಿ. ಇಷ್ಟ ನೋಡಿ, ಇಷ್ಟಕ್ಕೆ ಎಲ್ಲ ಊಟ ಅಷ್ಟಾಗ ಊಟ ಮಾಡೋಣ ಎಲ್ಲರೂ. ಹಳೆ ಮನೆಗೆ ಬಂದು ಹೆಂಗೆ ಅನ್ಸತೈತ್ವ? ಏನು ಅನ್ನಿಸ್ತೈತಿ? ಇದೇ ಒರಿಜಿನಲ್ ಇದೇ ಒರಿಜಿನಲ್ ಅಂತ. ನಮ್ಮ ಉಳ್ಕಿದ್ದೆಲ್ಲ ಡೂಪ್ಲಿಕೇಟ್ ಅಲ್ಲದ ನೋಡಿ. ಬಾಸ್ಕೆಟ್ ತರಪ್ಪ. ಇದ್ರಲ್ಲಿ ನಮ್ಮ ಅಪೇಕ್ಷೆನೂ ಬಂದ್ಲ ಡಬ್ಬಿ ತೊಗೊಂಡ್ರೆ. ಇಲ್ಲಿ ಪ್ಲೇಟು, ಬಾಳೆಹಣ್ಣು, ರೊಟ್ಟಿ ಎಲ್ಲ ಅದಾವ ಇದ್ರಾಗ. ಬರ್ರಿ ಊಟ ಮಾಡೋಣ. ನಿಂದು ಊಟ ಆತೇನೋ? ಬಾ ಊಟ ಮಾಡ್ಬಾ ನೀನು ಇಲ್ಲಿ. ಮಮ್ಮಿ ರೊಟ್ಟಿ, ಸೋಯಾಬೀನ್ ಪಲ್ಯ, ಬಟಾಟೆ ಪಲ್ಯ, ಮೊಸರು ಎಲ್ಲ ತೊಗೊಂಬಂದಾರ. ಬರ್ರಿ ಊಟ ಮಾಡೋಣ. ಅಪ್ಪ ಸುಸ್ತಂದ್ರೆ ಸುಸ್ತಾಗೈತ್ರಿ. ಏನು ಹೇಳಿ ನಿಮ್ಗೆ, ಮೈಯೆಲ್ಲ ಸಾಕತ್ ಬಿಡೋದು. ಯಾಕಂದ್ರೆ ಮುಂಜಾನೆ 10 ಗಂಟೆಗೆ ಚಾಲೂ ಮಾಡ್ಯಾವ ನಾವು ಕೆಲಸ. ಬರೋಬ್ಬರಿ 10 ಗಂಟೆ ಆಗಿತ್ತು ಚಾಲೂ ಮಾಡಿದಾಗ. ಈಗ ಟೈಮ್ ಎಷ್ಟಾಗೈತೆ ಗೊತ್ತೇನು ರೀ ನಿಮ್ಗೆ? 8 ಗಂಟೆ ಆಗೈತಿ ರಾತ್ರಿ. ಅಯ್ಯೋ ಏನು ಹೇಳಿ ನನ್ನ ಪರಿಸ್ಥಿತಿ. ಮಧ್ಯಾಹ್ನ ಅಲ್ಲೇ ಊಟ ಮಾಡಿದ್ವಿ. ಅದಾದ್ಮೇಲೆ ರೆಸ್ಟ್ ಮಾಡಲಿಲ್ಲ, ಕಂಟಿನ್ಯೂ ವರ್ಕ್ ಮಾಡೇವಿ ನಾನು, ಪಪ್ಪ ಮತ್ತು ಅನ್ನ. ಮೈಕೈ ಎಲ್ಲ ಹಣ್ಣುಗಾಯ ಆಗೈತೆ ನೋಡ್ರಿ. ಹಣ್ಣುಗಾಯ ಏನು ಹೇಳಿ ಭಯಂಕರ ಸುಸ್ತಾಗೈತಿ. ಮುಂಚೆ ಒಂದು ಕೋವಿಡ್ ಟೈಮ್ನಾಗ 6 ತಿಂಗಳು ಪೇಂಟಿಂಗ್ ಕೆಲಸ ಮಾಡೀನಿ ನಾನು. 6 ತಿಂಗಳು ಇಲ್ಲೇ ನಮ್ಮ ಮನೆ ಮುಂದೆ ಒಬ್ರು ವಿಜ್ವನ್ನ ಅಂತಿದ್ರು, ಅವ್ರು ಮೇಸ್ತ್ರಿ. ಅವ್ರ ಕೆಳಗೆ ಕೆಲ್ಸಕ್ಕೆ ಹೋಗಿದ್ನಿ. ದಿವ್ಸಕ್ಕೆ ಒಂದು 600 ರೂಪಾಯಿ ಕೊಡ್ತಿದ್ರು ನನಗೆ. ಪರಿಸ್ಥಿತಿ ಹಿಂಗೆ ಇರ್ತೈತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾವತ್ತು ಯಾವುದಾದ್ರೂ ಕೆಲಸ ಮಾಡಬೇಕಾಕೈತಿ, ಯಾವಾಗಾದರೂ ಮಾಡಬೇಕಾಕೈತಿ. ಆ ಟೈಮ್ನಾಗ ನನಗೇನು ಯೂಟ್ಯೂಬು ಗುರ್ತಿದ್ದಿದ್ದಿಲ್ಲ. ಅಂದ್ರೆ ರೀಲ್ಸ್ ಮಾಡ್ತಿದ್ದೆ, ಅದಂದ ಗುರ್ತಿತ್ತು. ಬಟ್ ಬಿಟ್ರೆ ಯೂಟ್ಯೂಬ್ ಮಾಡ್ಬೇಕು, ವ್ಲಾಗ್ ಮಾಡಿದ್ರೆ ಇನ್ನೂ ಚಲೋ ಆಕೈತಿ ಅನ್ನೋದು ನನ್ನ ತಲೆಯಾಗೆ ಇದ್ದಿದ್ದಿಲ್ಲ. ಹಂಗೇನ್ರಿ ಇನ್ ಕೇಸ್ ನಾ ಅವಾಗ ವ್ಲಾಗ್ ಅಥವಾ ಕಿಚನದ್ದು ಚಾನಲ್ ತೆಗ್ದಿದ್ನಿ ಅಂದರೆ ಈಗ ಎಷ್ಟೋ ಹಿಟ್ಟಾಗಿ ಹೋಗಿತ್ತು. ಯಾಕಂದ್ರೆ ಕೋವಿಡ್ನಾಗ ಬಂದಂಥ ಚಾನಲ್ಗಳು ಎಷ್ಟೋ ಹಿಟ್ಟಾಗಿ ಹೋಗ್ಯಾವ. ಆಲ್ಮೋಸ್ಟ್ ಯಾವ ಫ್ಲಾಪ್ ಆಗಿಲ್ಲ. ಅದು ನನ್ನ ನಸೀಬ್ರಿ, ಏನೂ ಮಾಡಕ್ಕೆ ಬರೋಂಗಿಲ್ಲ. ನೀನು ಯಾರೋ ಒಬ್ರು ಕಮೆಂಟ್ ಹಾಕಿದ್ರೆ, ನೀನೇನಪ್ಪ ಚಲೋ ರೊಕ್ಕ ಇದ್ದಿದ್ದು ಹಿಂದಿನ ಮದುವೆಯಾಗಿ ಹಿಂಗೇನೋ ಸಮಥಿಂಗ್ ಕಮೆಂಟ್ ಇತ್ತು. ಆ ಕಮೆಂಟಿಗೆ ರಿಪ್ಲೈ ಹಾಕೇನಿ. ಬರೋಬ್ಬರ್ ರಿಪ್ಲೈ ಹಾಕೇನಿ. ನಾ ಎಲ್ಲ ವರ್ಕ್ ಮಾಡ್ಯಾನ ಅಂತೇಳಿ ಮನ್ಸಿಗೆ ಹತ್ತು ನನಗೆ ನೀವು ಅಂದಿದ್ದು. ಯಾಕೆ ಹತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ನೆನಪಿರಲಿ, ಯಾವುದೂ ಕೆಲಸ ಸಣ್ಣದಲ್ಲ ದೊಡ್ಡದಲ್ಲ. ಯಾವುದು ಕೆಲಸ ಅಂದ್ರೆ ಲಕ್ಷ್ಮಿ ಕೆಲಸ, ದೇವ್ರ ಕೆಲಸ ಇದ್ದಂಗೆ. ಹಂಗೆ ನಾ ತಿಳ್ಕೊಂಡೇನಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಬಟ್ ಪೂರ್ತಿ ಪೇಂಟ್ ಆದ್ಮೇಲೆ ನಾ ವಿಡಿಯೋ ತೊಗೊಲೇ ಇಲ್ಲ. ನಾ ಮುಂಜಾನೆ ಆದ್ರೂ ಹೋಗಿ ವಿಡಿಯೋ ತೊಗೊಂಡು ಬಂದು ನಿಮಗೆ ತೋರಿಸ್ತೀನಿ ಹೆಂಗಾಗೈತೆ ಅಂತೇಳಿ ನಾ ಮಾಡಿದ ಪೇಂಟಿಂಗ್. ಓಕೆ, ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೇನೆ ನಾ. ಸೊ ಆಲ್ ರೈಟ್, ಗಿಳಕ ಮಾಡಿಕೊಂಡು ಮತ್ತೆ ವಾಪಸ್ ರೆಡಿ ಆದೆ ನಾನು. ಯಾಕಪ್ಪ ಅಂತಂದ್ರೆ ಅವು ಏನೋ ಕುಡ್ಕಿ ತರ್ಬೇಕಂತೇಳಿ ಹೇಳ್ಯಾರ ನಮ್ಮ ಮಾಮಾರು. ಸೊ ನಮ್ಮ ಪಪ್ಪ ಅಲ್ಲಿ ಒಂದು ಕಡೆ ಹೋಗಿ ಅಡ್ವಾನ್ಸ್ ರೊಕ್ಕ ಕೊಟ್ಟು ಅವ್ರಿಗೆ ರೆಡಿ ಮಾಡಕ್ಕೆ ಹೇಳಿದ್ರು. ಯಾಕಂದ್ರೆ ಅವ್ರನ್ನ ಪೇಂಟಿಂಗ್ ಮಾಡಿ ರೆಡಿ ಮಾಡ್ಬೇಕಂತ. ಸೊ ಬರ್ರಿ ತೋರಿಸ್ತೇನೆ ನಿಮ್ಗೆ ಅವತ್ತು ಎದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಎಲ್ಲಿ ಸಿಗ್ತಾವೆ ನಮ್ಮ ಬೆಳಗಾವಿನಾಗ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಈಗ ಇಲ್ಲೇ ಶಾಪುರ ಅಳವಾನ್ ಗಲ್ಲಿಗೆ ಬಂದೇವು ನಾವು. ಇಲ್ಲೈತೆ ಅವ್ರ ಮನೆ, ಇಲ್ಲೇ ಸಿಗ್ತಾವಂತ. ಕಲರ್ ಮಾಡಿಟ್ಟಿರ್ತಾರೆ ನೋಡ್ರಿ. ಅಲ್ಲಿ ಮ್ಯಾಲೆ ಇಟ್ಟಾರೆ. ಎಷ್ಟೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅದಾವೆ. ಈಗ ತೊಗೊಂಬರೋಣಂತ ಹೋಗಿ. ನೋಡ್ರಿ ಇಲ್ಲಿ ಈ ರೀತಿ ಇವು ಸಿಗ್ತಾವ. ಮನೆಗೆ ಬಂದ್ಮೇಲೆ ತೋರ್ಸಾತೇನೆ ನಿಮಗೆ. ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಏನು ಮಾಡತ್ತೀನಿ. ಮತ್ತೊಂದು ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗೆ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.